ಬೆಂಗಳೂರು ಗ್ರಾಮಾಂತರದ ದೊಡ್ಡ ಮಳೂರಿನಲ್ಲಿ ಡಿಕೆ ಸುರೇಶ್ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಮಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವರು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿದ್ದಾರೆ. ನೋಡೀಗ ದಿನೇ ದಿನೇ ಕೂಡ ಡಿಕೆ ಸುರೇಶ್ ಅವರ ಬಲ ಹೆಚ್ಚಾಗ್ತಾ ಇದೆ. ಬಿಜೆಪಿ, ಜೆಡಿಎಸ್, ಆಮ್ ಆದ್ಮಿ ಪಕ್ಷದಿಂದ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರೆ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾಗತ ಕೋರ್ತೀನಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ನನಗೆ ಮತ ಹಾಕುವ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ. ನನಗೆ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬಂದಾಗ ತೈಲ ಬೆಲೆ ಕಡಿಮೆ ಮಾಡ್ತೀನಿ ಅಂತಂದ್ರು. ಪೆಟ್ರೋಲ್ ಡೀಸೆಲ್ದು ಮಾಡಿದ್ರಾ? ಹಾಗೆ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಅಂತಂದ್ರು. ಏನಾದರೂ ಆಯ್ತಾ? ಪ್ರಧಾನಿ ಮೋದಿ ಹೇಳಿದ್ದು ಯಾವುದು ಈಡೇರಿದೆ ಹೇಳಿ ನೋಡೋಣ. ಯಾವುದಾಗಿದೆ ಅವರು ಹೇಳಿದ್ದು? ನಿಮ್ಮ ಕಷ್ಟ ಸುಖಕ್ಕೆ ನಾನು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೇನೆ ನಿರಂತರವಾಗಿ. ಈ ಬಾರಿ ಕೂಡ ನನಗೆ ನೀವು ಮತ ಹಾಕಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ದೊಡ್ಡ ಮಳೂರಿನಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್, ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಸಾಕಷ್ಟು ಜನ ಕಾಂಗ್ರೆಸ್ ಸೇರ್ಪಡೆಯಾದರು. 24ರ ಲೋಕಸಭಾ ಏನು ಚುನಾವಣೆ ಇದೆ, ಅದರಲ್ಲಿ ಹೆಚ್ಚಿನದಾಗಿ ಏನು ರಣರೋಚಕ ಕದನ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಡಿಕೆ ಸುರೇಶ್ ಅವರು ಈಗಾಗಲೇ ಮತ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಅವ್ರನ್ನ ನೇರವಾಗಿ ಮಾತಾಡ್ಸೋಣ. ಸರ್, ಇವತ್ತಿನ ಮತ ಪ್ರಚಾರ ಆಗಿ ನಡೀತಿದೆ. ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದಿದ್ರ, ಹೇಗಿದೆ ಸರ್ ಇಲ್ಲಿನ ರೆಸ್ಪಾನ್ಸ್? ಉತ್ತಮವಾಗಿದೆ. ಇವತ್ತು ಈ ಭಾಗದಲ್ಲಿ ದೊಡ್ಡಮಳೂರು ಭಾಗದಿಂದ ಇವತ್ತು ನಾವು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಒಳ್ಳೆಯ ಜನಬೆಂಬಲ ಈ ಭಾಗದಲ್ಲಿ ಸಿಗ್ತಾ ಇದೆ. ಅನೇಕರು ಇವತ್ತು ಜನತಾದಳವನ್ನು, ಬಿಜೆಪಿಯನ್ನು ತೊರೆದು ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ರೀತಿಯಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಬೆಂಬಲ ಬರ್ತಾ ಇದೆ. ಚನ್ನಪಟ್ಟಣದಲ್ಲಿ ಈ ಹಿಂದೆ ಸಾಕಷ್ಟು ಜನ ಅಂದರೆ ಬಿಜೆಪಿ ಇರ್ಬೋದು, ಜೆಡಿಎಸ್ ನಾಯಕರುಗಳ ಜೊತೆ ಜಾಸ್ತಿ ಗುರುತಿಸಿಕೊಂಡವರು ಏಕಾಏಕಿಯಾಗಿ ಎಲ್ಲರೂ ಕೂಡ ಇವತ್ತು ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ತೊರೆದು ನಿಮ್ಮ ಹತ್ರ ಸೇರ್ತಾ ಇರುವಂಥದ್ದು. ಸೊ ಅವರಾಗೆ ಸ್ವತಃವಾಗಿ ಬರ್ತಾ ಇದ್ದಾರಾ, ಇಲ್ಲ ನೀವು ಓಪನ್ ಆಗಿ ಅವ್ರಿಗೆ ಕರೆ ಕೊಟ್ಟಿದ್ದೀರಾ, ಇಲ್ಲ ನಿಮ್ಮ ಕಾರ್ಯಕರ್ತರಲ್ಲಿ ಅವ್ರನ್ನ ಮನವೊಲಿಸ್ತಾ ಇದ್ದಾರಾ, ಇಲ್ಲ ಡಿಕೆ ಸುರೇಶ್ ಅವರ ಅಭಿವೃದ್ಧಿ ಕಾರ್ಯವನ್ನು ನೋಡಿ ಬರ್ತಾ ಇದ್ದಾರೆ? ನೋಡಿ, ಈಗಾಗಲೇ ಇಲ್ಲಿ ನಾಯಕತ್ವದ ಕೊರತೆ ಪ್ರಾರಂಭ ಆಗಿದೆ. ಚುನಾವಣಾ ಕುಮಾರಸ್ವಾಮಿ ಅವರು ಈಗ ಇಲ್ಲಿಂದ ಮಂಡ್ಯಗೆ ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಯೋಗೇಶ್ವರ್ ಅವರು ಕೂಡ ಆಕಾಂಕ್ಷಿಯಾಗಿದ್ರು ಅಂತ ಕಾಣಿಸ್ತದೆ. ಅವರು ಏನು ಇಲ್ಲಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಸ್ಥಳೀಯ ನಾಯಕರಿಗೆ ಇವತ್ತು ನಾಯಕತ್ವದ ಅವ್ರಿಗೂ ಕೂಡ ನಾವು ಕೊಡಬೇಕು. ಯಾರು ಇವತ್ತು ಚುನಾವಣೆಯಲ್ಲಿ ಮುಂದೆ ಬಂದು ಹೋರಾಟ ಮಾಡಿರ್ತಾರೆ ಅವ್ರಿಗೆಲ್ಲರೂ ಕೂಡ ನಾಯಕತ್ವದ ಅವಶ್ಯಕತೆ ಇರ್ತದೆ. ನಾಯಕತ್ವವನ್ನು ಬೆಳೆಸೋದ್ರಲ್ಲಿ ಜೆಡಿಎಸ್, ಬಿಜೆಪಿ ವಿಫಲ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ನಾಯಕರೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅನೇಕರನ್ನ ಅವರು ಬರಮಾಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಕರೆ ಕೊಟ್ಟಿದ್ದೇನೆ, ಡಿ ಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಸೊ ಇವತ್ತೆಲ್ಲರೂ ಕೂಡ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅಭಿವೃದ್ಧಿ ನನ್ನ ಮಂತ್ರ, ಆ ಮಂತ್ರಕ್ಕೆ ಜನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರು ದೇಶಕ್ಕೆ, ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಸಂಸದ. ಅಂಥವರ ಮೇಲೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಿಬಿಐ ಇರ್ಬೋದು, ಐಟಿ ಇರ್ಬೋದು, ಇಡಿ ದಾಳಿಗಳಾಗ್ತಿರುವುದು. ಇವತ್ತು ಕೂಡ ನಿಮ್ಮ ಆಪ್ತರ ಮನೆ ಮೇಲೆ ದಾಳಿ ಆಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಯಾಕೆ ಸರ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು? ನೋಡಿ, ಇವತ್ತೇ ಅಲ್ಲ, ದಿನ 2-3 ಕಡೆ ಮಾಡ್ತಾ ಇದ್ದಾರೆ. ಅವ್ರೇನಾದರೂ ಮಾಡಿ ನಮ್ಮನ್ನ ವಿಚಲಿತನ ಮಾಡಬೇಕು ಅನ್ನೋಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ನೋಡಿದೆ. ನಮ್ಮ ಕಾರ್ಯಕರ್ತರು ಕೂಡ ಇದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ನಮ್ಮ ನಾಯಕರುಗಳು, ಕಾರ್ಯಕರ್ತರುಗಳು ಅವರದೇ ಆದಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಇಡಿ, ಐಟಿ, ಸಿಬಿಐ ಚುನಾವಣೆಯನ್ನು ಗೆಲ್ಲಕ್ಕೆ ಬಳಸುವಂಥ ತಂತ್ರಗಾರಿಕೆ. ಬಹುಶಃ ಇದು ಅಂತ್ಯ ಆಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ. ಈ ಹೋರಾಟ ನಿರಂತರವಾಗಿರ್ತದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಆಗ್ತಾ ಇದೆ. ಎಲ್ಲ ಸಂಸ್ಥೆಗಳು ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ಚುನಾವಣಾ ಆಯೋಗ ಗಮನಿಸಬೇಕು. ಚುನಾವಣಾ ಆಯೋಗನೂ ಎಲ್ಲ ಒಂದು ಕಡೆ ಕೈ ಕಟ್ಟಿಕೊಳ್ತಿದೆ ಅಂತ ಕಾಣಿಸ್ತದೆ.
ಸರ್, ಚುನಾವಣೆ ಅಂದರೆ ಡಿ ಕೆ ಸುರೇಶ್ ಅವರಿಗೆ ಇವತ್ತಲ್ಲ, ಚುನಾವಣೆ ಬಂದಂಥ ಸಂದರ್ಭ ಅಲ್ಲ, 365 ದಿನ ಕೂಡ ಅವರು ಚುನಾವಣೆಯನ್ನೇ ಮಾಡ್ತಾರೆ. ಅಂದರೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ. ಇಂತಹ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆ ಡಿ ಕೆ ಸುರೇಶ್ ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇದೆ? ಯಾಕೆಂದರೆ ಈ ಬಾರಿ ಏನು ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳ ಒಂದು ಬಂಧುವನ್ನು ತೆಗೆದುಕೊಂಡು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ತಂದಾಕಿದ್ದಾರೆ. ಯಾಕೆಂದರೆ ಇನ್ಯಾರು ಕೂಡ ಅಭ್ಯರ್ಥಿಗಳು ಸಿಗಲಿಲ್ವಾ, ಇಲ್ಲ ಡಿ ಕೆ ಸುರೇಶ್ ಅವ್ರನ್ನ ಎದುರಿಸಲಿಕ್ಕೆ ಅವರೇ ನಿಜವಾದ ಅಭ್ಯರ್ಥಿ ಅಂತ ತಂದ್ರ? ಒಂದು ಕಡೆ ಅವರು ಹೇಳ್ಕೊಳ್ತಾರೆ, ನಾನು ಕೇಳ್ಕೊಂಬಂದಿದ್ದು, ನಾನು ಡಿಮ್ಯಾಂಡ್ ಮಾಡ್ಕೊಂಡು ಬಂದಿದ್ದಲ್ಲ, ನನ್ನನ್ನು ಇಲ್ಲಿಗೆ ತಂದು ಬಿಟ್ಟಿದ್ದು ಅಂತ ಅಭ್ಯರ್ಥಿ ಹೇಳಿರುವಂಥದ್ದು. ಅಭ್ಯರ್ಥಿ ಏನು ಹೇಳಿದಾರೋ ಬಿಟ್ಟಿದಾರೋ, ಈಗ ಅಭ್ಯರ್ಥಿ ಅಂತೂ ಆಗೋಗಿದ್ದಾರೆ. ಅವ್ರು ರಾಜಕಾರಣಕ್ಕೆ ಬಂದು ಆಗೋಯ್ತು. ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ದೇವೇಗೌಡರು ಅಳಿಯಾಗಿ ಚುನಾವಣೆಗೆ ನಿಂತಿರೋರು, ಕುಮಾರಸ್ವಾಮಿ ಬಾಮೈದ ಚುನಾವಣೆಗೆ ನಿಂತಿರೋರು, ಒಬ್ರು ರಾಷ್ಟ್ರೀಯ ಅಧ್ಯಕ್ಷರು, ಒಬ್ರು ರಾಜ್ಯಾಧ್ಯಕ್ಷರು, ಒಬ್ಬ ಯುವ ಅಧ್ಯಕ್ಷರು. ಚುನಾವಣೆ ಮಾಡಿ ಗೆದ್ದು ಬರ್ತಾರ ಅಂತ ಅತಿ ಹೆಚ್ಚಿನ ನಿಟ್ಟಿನಲ್ಲಿ ಗೆಲ್ತೀರ ಅನ್ನೋ ವಿಶ್ವಾಸ ಇದೆಯಾ? ನನಗೆ ಕಳೆದ 3 ಚುನಾವಣೆಗಳಿಗಿನ್ನ ಈ ಬಾರಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ನನಗೆ ಚುನಾವಣೆ ಏನಲ್ಲ ಹೊಸದಲ್ಲ. ನಾನು ಗೆದ್ದ ಮೇಲೆ ಪ್ರತಿದಿನ ಚುನಾವಣೆ ಮಾಡೋನು, ಪ್ರತಿದಿನ ಜನರ ಜೊತೆ ಇರೋನು. ಈಗ ಚುನಾವಣೆ ಮಾಡ್ತಾ ಇರೋ ನಾನಲ್ಲ, ನಾನು ಕೇವಲ ಕೂಲಿ ಕೇಳ್ತಾ ಇದ್ದೀನಿ. ಇನ್ನು ಉಳಿದದ್ದೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಜನಸಾಮಾನ್ಯರೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಮೇಲಿನ ಭಾರಕ್ಕಿನ್ನ ಅವರು ನನ್ನನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಪ್ರತಿದಿನದ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ಹೊರತು ನಾನು ಮಾಡ್ತಾ ಇಲ್ಲ. ಸರ್, ಕೊನೆಯ ಪ್ರಶ್ನೆ, ಡಾಕ್ಟರ್ ಆಪರೇಷನ್ ಇಲ್ಲ ಡಿ ಕೆ ಸುರೇಶ್ ಅವರ ಅಭಿವೃದ್ಧಿ ವರ್ಕ್ಸ್ ಕೈ ಹಿಡಿತಾರೆ? ಸುಳ್ಳು ಮತ್ತು ಸತ್ಯ, ಸುಳ್ಳು ಅಭಿವೃದ್ಧಿ. ಇವತ್ತು ಅಭಿವೃದ್ಧಿಗೆ ಜನ ಮನ್ನಣೆಯನ್ನು ಕೊಡ್ತಾರೆ. ಈ ಸುಳ್ಳು ಪ್ರಚಾರಕ್ಕೆ, ಸುಳ್ಳು ಹೇಳ್ತಕ್ಕಂಥದ್ದಕ್ಕೆ ಮನ್ನಣೆ ಸಿಗೋದು ಕಷ್ಟ ಅಂತ ಕಾಣಿಸ್ತದೆ ಈ ಬಾರಿ. ಸೊ ಕೇಳಿದ್ರಲ್ಲ, ಇವಿಷ್ಟೇ ಎಷ್ಟು ಆತ್ಮವಿಶ್ವಾಸದಲ್ಲಿ ಡಿ ಕೆ ಸುರೇಶ್ ಅವರವರೇ. ಸುಳ್ಳು ಸತ್ಯದ ನಡುವೆ ಫೈಟ್ ಇದು. ಯಾವುದೇ ಕಾರಣಕ್ಕೂ ಜನ ಸುಳ್ಳಿಗೆ ಮನ್ನಣೆಯನ್ನು ಕೊಡೋದಿಲ್ಲ, ಸತ್ಯಕ್ಕೆ ಮನ್ನಣೆ ಕೊಡ್ತಾರೆ. ನಾನು ಪ್ರತಿ ಬಾರಿಗಿನ್ನ ಈ ಬಾರಿ ಇನ್ನೂ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗಿ ಬರ್ತೀನಿ, ಅಧಿಕಾರವನ್ನು ಸ್ವೀಕರಿಸ್ತೀನಿ ಅಂತ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್, ಚನ್ನಪಟ್ಟಣ, ರಾಮನಗರ.